Hello, everybody. Welcome back to my class. So I'm dealing with this video. In this video, what I have covered is most likely questions for 2 marks. Okay. Most demanded video it is. So let us discuss without wasting your much of time. Right. So what are the important questions for BRF, Business Regulatory Framework? Most probable questions. Okay. ಇಷ್ಟನ್ನೇ ಮಾಡಿ ಅಂತ ಹೇಳೋದಿಲ್ಲ, ಎಲ್ಲನೂ ಓದ್ಕೊಳ್ರಿ. ಆದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಕೊಟ್ಟು ಓದಿ. ಓಕೆ, ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಓದಿ ಅಂತ. ಓಕೆ, ಫಸ್ಟ್ ಒನ್, ನೀವು ಆಕ್ಚುಲಿ ಸೆಕ್ಷನ್ ಎದಲ್ಲಿ ಆನ್ಸರ್ ಇನಿ 5 ಕ್ವೆಶನ್ಸ್ ಔಟ್ ಆಫ್ 7 ಕ್ವೆಶನ್ಸ್ ಇರುತ್ತೆ. ಕ್ಯಾರಿಂಗ್ 2 ಮಾರ್ಕ್ಸ್ ಈಚ್, ಒಂದು ಕ್ವೆಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಓಕೆ, ಡಿಫೈನ್ ಕಾಂಟ್ರಾಕ್ಟ್ ನೋಡ್ರಿ, ಇದು ಕಾಂಟ್ರಾಕ್ಟ್ ಸೆಕ್ಷನ್ 2 ಕ್ಲಾಸ್ ಹೆಚ್ ಪ್ರಕಾರ ಕಾಂಟ್ರಾಕ್ಟ್ ಅನ್ನು ಡಿಫೈನ್ ಮಾಡ್ತಾರೆ. ಓಕೆ, ಕಾಂಟ್ರಾಕ್ಟ್ ಆಕ್ಟ್ 1872 ದರ ಪ್ರಕಾರ ಡೆಫಿನಿಷನ್ ನಿಮಗೆ ಸಿಗುತ್ತೆ ಸೆಕ್ಷನ್ 2 ಕ್ಲಾಸ್ ಎಚ್ ಅಲ್ಲಿ. ವಾಟ್ ಈಸ್ ದಿಸ್? ಏನು ಕಾಂಟ್ರಾಕ್ಟ್ ಅಂದರೆ ಇಟ್ ಈಸ್ ಅನ್ ಅಗ್ರಿಮೆಂಟ್ ಎನ್ಫೋರ್ಸೇಬಲ್ ಬೈ ಲಾ. ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಇದ್ರ ಡೆಫಿನಿಷನ್ ಇದೆ. ನಾನು ಇದಕ್ಕೂ ಕೂಡ ವಿಡಿಯೋ ಮಾಡಿದ್ದೀನಿ, ಫಸ್ಟ್ ಚಾಪ್ಟರ್ ಮೇಲೆ ವಿಡಿಯೋ ಮಾಡಿದ್ದೀನಿ. ಯು ಗೋ ಥ್ರೂ ಆಲ್ ದ್ಯಾಟ್. ಓಕೆ, ಸೊ ಡಿಫೈನ್ ಕಾಂಟ್ರಾಕ್ಟ್ ಅಂತ ಬರ್ಬೋದು, ಅಥವಾ ವಾಟ್ ಈಸ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಬರ್ಬೋದು. ಓಕೆ, ಅಥವಾ ವೈಡ್ ಕಾಂಟ್ರಾಕ್ಟ್ ಅಂದರೆ ಏನು ಅಂತ ಬರ್ಬೋದು. ವ್ಯಾಲಿಡಿನ ಅಪೋಸಿಟ್ ವೈಡ್. ವ್ಯಾಲಿಡ್ ಅಂದರೆ ಸಿಂಧುತ್ವ ಇರುವಂಥದ್ದು, ಲೀಗಲಿ ಕರೆಕ್ಟ್ ಇರುವಂಥದ್ದು, ಎನ್ಫೋರ್ಸೇಬಲ್ ಇರುವಂಥದ್ದಕ್ಕೆ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ವೈಡ್ ಕಾಂಟ್ರಾಕ್ಟ್ ಅಂದರೆ ಅಸಿಂಧುತ್ವ. ಓಕೆ, ಅಸಿಂಧು, ಅದು ಲೀಗಲಿ ರೈಟ್ ಅಲ್ಲ, ಅದು ನಾವು ಕೋರ್ಟಿಗೆ ಕೇಸ್ ಹಾಕಿದ್ರೆ ಅದು ನಿಂತ್ಕೊಳ್ಳೋದು ಇಲ್ಲ. ಓಕೆ, ಸೊ ವೈಡ್ ಕಾಂಟ್ರಾಕ್ಟ್ಗಳು ಕೆಲವೊಂದಿಷ್ಟು ನೋಡಿ. ನಿಮಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಆಲ್ ಇಲ್ಲೀಗಲ್ ಕಾಂಟ್ರಾಕ್ಟ್ಸ್ ಆರ್ ವೈಡ್ ಓನ್ಲಿ, ಬಟ್ ಆಲ್ ವೈಡ್ ಕಾಂಟ್ರಾಕ್ಟ್ಸ್ ಆರ್ ನಾಟ್ ಇಲ್ಲೀಗಲ್. ಓಕೆ, ಯಾಕೆ ಅಂತಂದರೆ ಎಲ್ಲ ಇಲ್ಲೀಗಲ್ಗೂ ವೈಡ್ ಕಾಂಟ್ರಾಕ್ಟ್ ಅಂತಲೇ ಹೇಳ್ತೀವಿ, ಬಟ್ ಎಲ್ಲ ವೈಡ್ ಕಾಂಟ್ರಾಕ್ಟ್ಗಳು ಇಲ್ಲೀಗಲೇ ಇರ್ತಾವಂತ ಅಲ್ಲ. ಕೆಲವೊಂದಿಷ್ಟು ವೈಡ್ ಕಾಂಟ್ರಾಕ್ಟ್ಗಳಿಗೆ ಸದ್ಯ ವೈಡ್ ಅಂತ ಹೇಳುವು ಎಂಟರ್ ಆಗುವಾಗ, ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ವ್ಯಾಲಿಡೇ ಇರುತ್ತೆ. ಹಾಗೆ ಅದು ಮಾಡುವಾಗ ಕರೆಕ್ಟ್ ಇರುತ್ತೆ, ಆಮೇಲೆ ವೈಡ್ ಕಾಂಟ್ರಾಕ್ಟ್ ಆಗುತ್ತೆ. ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ನೋಡಿ, ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾದ್ರೆ ಅದಕ್ಕೇನೂ ಪ್ರಾಬ್ಲಮ್ ಇರೋದಿಲ್ಲ, ಬಟ್ ಏನೋ ಒಂದು ಘಟನೆ ಆಗಿದ್ದಕ್ಕೆ ನಾವು ಆ ಅಗ್ರಿಮೆಂಟ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ. ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಲ್ಲ. ಎಕ್ಸಾಂಪಲ್, ಮೋಸ್ಟ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್, ಎಲ್ಲರಿಗೂ ಗೊತ್ತಿರುವಂಥ ಎಕ್ಸಾಂಪಲು, ಮ್ಯಾರೇಜ್ ಹಾಲನ್ನು ಬುಕ್ ಮಾಡಿರ್ತೀರಿ, ಮದುವೆಗಿಂತ ಮುಂಚೆನೇ ಮ್ಯಾರೇಜ್ ಹಾಲು ಹಾಳಾಗೋಗುತ್ತೆ, ಸುಟ್ಟು ಬೆಂಕಿ ಬಿದ್ದು ಹಾಳಾಗೋಗುತ್ತೆ. ಸೊ ಅವಾಗ ಅದನ್ನು ಅಗ್ರಿಮೆಂಟ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ವಲ್ಲ, ಆವಾಗ ವೈಡ್ ಕಾಂಟ್ರಾಕ್ಟ್ ಆಗುತ್ತೆ. ಓಕೆ, ಕೆಲವೊಂದಿಷ್ಟು ಟೆಕ್ನಿಕಲ್ ಎರರ್ಸ್ಗೋಸ್ಕರ 108 ರೀಸನ್ಗೋಸ್ಕರ ವ್ಯಾಲಿಡ್ ಇರುವಂಥ ಕಾಂಟ್ರಾಕ್ಟು ವೈಡ್ ಆಗೋ ಚಾನ್ಸಸ್ಸು ಇರುತ್ತೆ. ಓಕೆ, ಸೊ ಒಟ್ಟಿನಲ್ಲಿ ನೀವು ಇದರ ಅರ್ಥನ ನೀವು ಬರೀಬೇಕು. ಇವೆಲ್ಲ ಎಕ್ಸಾಂಪಲ್ಸ್ ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇರೋದು. ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದರೆ ಲೀಗಲಿ ಎನ್ಫೋರ್ಸಿಬಲ್ ಕಾಂಟ್ರಾಕ್ಟ್ ಆಗಿರುತ್ತೆ. ಓಕೆ, ಅದರಲ್ಲಿ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ನಿಮಗೆ 10 ಮಾರ್ಕ್ಸ್ಗೆ ನಾನು ಇದಕ್ಕಿಂತ ಮುಂಚೆ ಮಾಡಿರೋ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡ್ರಿ, ಏನಂತ ಅದರ ಇಂಪಾರ್ಟೆಂಟ್ ಎಲಿಮೆಂಟ್ಸು, ಎಸೆನ್ಷಿಯಲ್ಸು ಅಥವಾ ಸ್ಯಾಲೆಂಟ್ ಫೀಚರ್ಸ್ ಅಂತ ಹೇಳ್ತೀವಲ್ಲ, ಅವೆಲ್ಲ ನೋಡ್ಕೊಂಡ್ರಿ ಅಂದರೆ ನಿಮಗೆ ವ್ಯಾಲಿಡ್ ಕಾಂಟ್ರಾಕ್ಟ್ ಯಾವುದು, ಆಫರ್ ಇರಬೇಕು, ಅಕ್ಸೆಪ್ಟೆನ್ಸ್ ಆಗಿರಬೇಕು, ಲಾಫುಲ್ ಕನ್ಸಿಡರೇಷನ್ ಇರಬೇಕು, ಕಾಂಪಿಟೆಂಟ್ ಪಾರ್ಟೀಸ್ ಇರಬೇಕು, ಎಂಟರ್ ಮಾಡುವಂಥವ್ರು, ಅಗ್ರಿಮೆಂಟ್ ಮಾಡುವಂಥವ್ರು, ಇಂಥದ್ದು ಫ್ರೀ ಕನ್ಸೆಂಟ್ ಇರಬೇಕು. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನದಾವಲ್ಲ, ಅವು ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಅಥವಾ ಸ್ಯಾಲೆಂಟ್ ಫೀಚರ್ಸ್ ಅಂತ, ಅವೆಲ್ಲ ಸಪೋರ್ಟ್ ಆಗಿದ್ದಾಗ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಓಕೆ, ಕಾಂಟ್ರಾಕ್ಟ್ ಲೀಗಲಿ ಎನ್ಫೋರ್ಸಿಬಲ್ ಆಗುತ್ತೆ. ಸಿಂಪಲ್ ಸೆನ್ಸಲ್ಲಿ ಹೇಳಬೇಕು ಅಂದರೆ, the agreement which is enforceable by law is known as a contract, or that itself is called as valid contract. Okay, opposite of this, ಅದಕ್ಕೆ ಇವೆಲ್ಲದರದ್ದು ಮೀನಿಂಗ್ ನೋಡ್ಕೊಳ್ರಿ ನೀವು ಡೆಫಿನಿಷನ್ನ. ವ್ಯಾಲಿಡ್ ಕಾಂಟ್ರಾಕ್ಟ್ ಅನ್ನ ನೋಡ್ಕೊರಿ. ವೈಡ್ ಕಾಂಟ್ರಾಕ್ಟ್ ಅಂದರೆ ಇದರ ಅಪೋಸಿಟ್ ಇರುತ್ತೆ. ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಅಂತಂದ್ರೇನು, ಇಬ್ಬರು ಪಾರ್ಟಿಗಳಿರ್ತಾರೆ, ಯಾರ್ಯಾರ್ದು ಡ್ಯೂಟೀಸ್ನ ಪರ್ಫಾರ್ಮ್ ಮಾಡಬೇಕಲ್ಲ, ಅವರು ತಮ್ಮ ಡ್ಯೂಟೀಸ್ನ ಪರ್ಫಾರ್ಮ್ ಮಾಡಿಬಿಟ್ರೆ ಆ ಕಾಂಟ್ರಾಕ್ಟ್ಗೆ ನಾವು ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಡ್ತೀವಿ. ಓಕೆ, ಸೊ ಅದಕ್ಕೆ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಅಂದರೆ ಏನು ಅಂತಾನು ನೋಡ್ಕೊರಿ. ನೆಕ್ಸ್ಟ್ ಕ್ವೆಶನ್ ಬಂತು, ವಾಟ್ ಈಸ್ ಆಫರ್ ಆರ್ ಅಕ್ಸೆಪ್ಟೆನ್ಸ್ ಆರ್ ಪ್ರಾಮಿಸ್. ಇದು ಕೂಡ ಫಸ್ಟ್ ಮಾಡ್ಯೂಲಲ್ಲೇ ಕವರ್ ಆಗೋದು. ಇವೆಲ್ಲ ಫಸ್ಟ್ ಮಾಡ್ಯೂಲಿನ ಕ್ವೆಶನ್ಸು. ಆಫರ್ ಅಂದರೆ ಏನು, ಅಥವಾ ನಿಮಗೆ ಅಕ್ಸೆಪ್ಟೆನ್ಸ್ ಅಂದರೆ ಏನು ಅಂತ ಬರ್ಬೋದು, ಅಥವಾ ಪ್ರಾಮಿಸ್ ಅಂದರೆ ಏನು ಅಂತ ಬರುತ್ತೆ. ಓಕೆ, ಸೊ ಅದಕ್ಕೆ ಐ ವಿಲ್ ವಾಟ್ ಯು ನೋ
ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದಿದೆ ಆಲ್ರೆಡಿ ಚಾಪ್ಟರ್ 1 ಮೇಲೆ. ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ರೈಟ್? ನೆಕ್ಸ್ಟ್ ಬಂತು ವಾಟ್ ಆರ್ ದ ಇನ್ಕಾಂಪಿಟೆಂಟ್ ಪಾರ್ಟೀಸ್ ಟು ಅ ವ್ಯಾಲಿಡ್ ಕಾಂಟ್ರಾಕ್ಟ್. ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕು ಅಂತಂದ್ರೆ ಲೀಗಲಿ ನಾವು ಎನ್ಫೋರ್ಸಿಬಲ್ ಇರುವಂತ ಕಾಂಟ್ರಾಕ್ಟ್ ಮಾಡ್ಬೇಕಾದ್ರೆ ಕಾಂಪಿಟೆಂಟ್ ಪಾರ್ಟೀಸ್ ಬೇಕು ಅಂತ ಹೇಳಿದ್ದೆ ಅಲ್ಲ. ಇನ್ಕಾಂಪಿಟೆಂಟ್ ಪಾರ್ಟೀಸ್ ಅಂದ್ರೆ ಅಪೋಸಿಟ್ರಿ. ಇವ್ರು ಯಾರು ಇನ್ಕಾಂಪಿಟೆಂಟ್ ಪಾರ್ಟೀಸ್ ಜೊತೆಗೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅದು ಎನ್ಫೋರ್ಸಿಬಲ್ ಆಗಲ್ಲ, ಲೀಗಲಿ ವ್ಯಾಲಿಡ್ನು ಆಗಲ್ಲ. ಓಕೆ, ಸೊ ಅದಕ್ಕೆ ಇನ್ಕಾಂಪಿಟೆಂಟ್ ಪಾರ್ಟೀಸ್ ಯಾರ್ಯಾರು? ಮೈನರ್, ಅ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್. ಇಲ್ಲೇ ಹೇಳಿದೀನಿ ನೋಡ್ರಿ, ನಿಮ್ ಕ್ವಶನ್ ಮುಂದೆನೆ ಉತ್ತರ ಇದೆ ನೋಡಿ. ವ್ಯಾಲಿಡ್ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಕಾಂಪಿಟೆಂಟ್ ಪಾರ್ಟೀಸ್ ಬೇಕಾ? ಇನ್ಕಾಂಪಿಟೆಂಟ್ ಅಂತ ಕ್ವಶನ್ ಬಂದಾಗ ನೀವು ಮೈನರ್, ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ಮತ್ತೆ ಅ ಪರ್ಸನ್ ಡಿಸ್ಕ್ವಾಲಿಫೈಡ್ ಬೈ ಎನಿ ಅದರ್ ಲಾಸ್ ಅಂತ ಹೇಳ್ಬೇಕು. ಈ 3 ಜನ, ಮೈನರ್ ಇರ್ಬೋದು, ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ತಲೆ ಸರಿ ಇಲ್ದವನು, ಆಮೇಲೆ ಪರ್ಸನ್ ಡಿಸ್ಕ್ವಾಲಿಫೈಡ್ ಬೈ ಲಾ. ಓಕೆ, ಸೊ ಲೀಗಲಿ ಅವನು ಡಿಸ್ಕ್ವಾಲಿಫೈ ಆಗಿರ್ತಾನೆ ಅಂತ ವ್ಯಕ್ತಿ ಏನಾರ ಕಾಂಟ್ರಾಕ್ಟ್ ಮಾಡ್ಕೊಂಡ ಅಂದ್ರೆ ಅದು ವ್ಯಾಲಿಡ್ ಆಗಲ್ಲ, ವೈಡ್ ಕಾಂಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಇನ್ಕಾಂಪಿಟೆಂಟ್ ಪಾರ್ಟೀಸ್ ಅಂತ ಹೇಳ್ತೀವಿ. ಸಪೋಸ್ ಕ್ವೆಶನ್ ಹೂ ಆರ್ ದ ಕಾಂಪಿಟೆಂಟ್ ಪಾರ್ಟೀಸ್ ಅಂತ ಬಂದ್ರೆ ನೀವು ಇದ್ರ ಉಲ್ಟಾ ಬರೀಬೇಕ್ರಿ. ಮೇಜರ್, ಮೈನರ್ ಬರೆಯೋ ಬದಲು ಮೇಜರ್ ಅಂತ ಬರೀಬೇಕು. ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ಅನ್ನೋಕ್ಕಿಂತ ಪರ್ಸನ್ ಆಫ್ ಸೌಂಡ್ ಮೈಂಡ್ ಅಂತ ಬರೀಬೇಕು. ಪರ್ಸನ್ ಡಿಸ್ಕ್ವಾಲಿಫೈಡ್ ಅನ್ನೋಕ್ಕಿಂತ ಪರ್ಸನ್ ಹೂ ಈಸ್ ನಾಟ್ ಡಿಸ್ಕ್ವಾಲಿಫೈಡ್ ಅಂತ ಬರೀಬೇಕು. ಅದಕ್ಕೆ ಇಲ್ಲಿ ಕಾಂಪಿಟೆಂಟ್ ಅಂತ ಕೇಳಾರೋ ಇನ್ಕಾಂಪಿಟೆಂಟ್ ಅಂತ ಕೇಳಾರೋ ಲಕ್ಷ್ಯ ಕೊಟ್ಟು ನೋಡ್ರಿ, ಉತ್ತರ ಬರೀರಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್ ವಾಟ್ ಈಸ್ ಫ್ರೀ ಕನ್ಸೆಂಟ್. ನೋಡಿ, ಕನ್ಸೆಂಟ್ ಅಂದ್ರೆ ಸಮ್ಮತಿ ಕೊಡೋದು. ಓಕೆ, ಅಂದ್ರೆ ಅವ್ರು ಏನ್ ತಿಳ್ಕೊಂಡಾರಲ್ಲ ಸೇಮ್ ಸೆನ್ಸಲ್ಲಿ ನಾವು ಅದನ್ನ ತಿಳ್ಕೊಂಡಿರ್ತೀವಿ. ಅದು ನಾವು ಅವರು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಸೇಮ್ ಆಗಿರುತ್ತೆ. ಸೊ ಅದಕ್ಕೆ ಕನ್ಸೆಂಟ್ ಅಂತ ಹೇಳ್ತೀವಿ. ಬಟ್ ಫ್ರೀ ಕನ್ಸೆಂಟ್ ಅಂದ್ರೆ ಏನು ಅಂದ್ರೆ ವೆನ್ ದ ಕನ್ಸೆಂಟ್ ಈಸ್ ಫ್ರೀ ಫ್ರಾಮ್ 5 ಪಾರ್ಟ್. ನೋಡಿ ಯಾವ್ಯಾವುದು? ಒಂದು ಕೋಯರ್ಷನ್, ಅನ್ಡ್ಯೂ ಇನ್ಫ್ಲೂಯೆನ್ಸ್, ಫ್ರಾಡ್, ಮಿಸ್ರಿಪ್ರೆಸೆಂಟೇಷನ್ ಅಂಡ್ ಮಿಸ್ಟೇಕ್. ನಿಮ್ಗೆ 5 ಮಾರ್ಕ್ಸ್ಗೂ ಇದು ಕ್ವಶನ್ ಬರ್ಬೋದು. ವಾಟ್ ಈಸ್ ಫ್ರೀ ಕನ್ಸೆಂಟ್ ಅಂತ ಎಕ್ಸ್ಪ್ಲೇನ್ ಇನ್ ಡಿಟೇಲ್ ಅಥವಾ ಎಕ್ಸ್ಪ್ಲೇನ್ ಬ್ರೀಫ್ಲಿ ಅಂತ ಕೇಳಿದ್ರಂದ್ರೆ ಈ ಎಲ್ಲ ಪಾಯಿಂಟ್ಗಳ ಎಕ್ಸ್ಪ್ಲನೇಷನ್ ವಿತ್ ಎಕ್ಸಾಂಪಲ್ನ ಕೋಟ್ ಮಾಡಬೇಕಾಗತ್ತೆ ನೀವು. ಓಕೆ, ಫ್ರೀ ಕನ್ಸೆಂಟ್ ಅಂದ್ರೆ ಕನ್ಸೆಂಟು ಇವು ಯಾವುದರಿಂದನೂ ತಗೊಂಡಿರ್ಬಾರ್ದು. ಸಮ್ಮತಿ ತಗೋಬೇಕಿದ್ರೆ ಕೋಯರ್ಜನ್ ಇರಬಾರ್ದು. ಕೋಯರ್ಜನ್ ಇಸ್ ನಥಿಂಗ್ ಬಟ್ ಫೋರ್ಸ್, ಥ್ರೆಟನಿಂಗ್. ಓಕೆ, ಫೋರ್ಸ್ ಮಾಡಿ ಅವ್ರ ಮೈಂಡನ್ನು ನಮ್ಮ ಕಂಟ್ರೋಲಲ್ಲಿ ತೊಗೊಂಡ್ಬಿಟ್ಟು ಅವ್ರಿಗೆ ಬೆದರ್ಸಿ ನಾವು ಅವರ ಒಪ್ಪಿಗೆನ ತೊಗೊಂಡಿರ್ತೀವಿ, ಆವಾಗ ಕೋಯರ್ಷನ್ ಇಂದ ಆಯಿತು ಅಂತ ಹೇಳ್ತಾರೆ. ಓಕೆ, ಅಂಡು ಇನ್ಫ್ಲೂಯೆನ್ಸಿಂದನೂ ನಾವು ಕನ್ಸೆಂಟನ್ನು ತೊಗೊಳೋಕ್ಕಿಲ್ಲ. ಫ್ರಾಡ್ ಮಾಡಿ ತಗೋಬಾರ್ದು, ಮಿಸ್ರಿಪ್ರೆಸೆಂಟೇಷನ್ ಆಗಿ ಕನ್ಸೆಂಟನ್ನು ತೊಗೊಳ್ಬಾರ್ದು, ಮಿಸ್ಟೇಕು ಕೂಡ ಆಗಬಾರ್ದು. ಬೈ ಮಿಸ್ಟೇಕ್ ಅವರು ಒಪ್ಕೊಂಡಿರ್ತಾರೆ, ಆಮೇಲೆ ಗೊತ್ತಾಗುತ್ತೆ. ಸೊ ಅದೆಲ್ಲ ಏನು ಅಂತಂದ್ರೆ ಇವೆಲ್ಲ ಏನಿದಾವಲ್ಲ ಕನ್ಸೆಂಟ್ ವಿಚ್ ಇಸ್ ನಾಟ್ ಫ್ರೀ ಫ್ರಾಮ್. ಫ್ರೀ ಕನ್ಸೆಂಟ್ ಇಲ್ಲದೆ ಆಗಿದ್ರೆ ಅದೆಲ್ಲ ಏನು ಅಂತ ಹೇಳ್ತೀವಂದ್ರೆ ವೈಡೇಬಲ್ ಅಗ್ರಿಮೆಂಟ್ಸ್ ಅಂತ ಹೇಳ್ತಾರೆ ಅವಕ್ಕೆಲ್ಲ. ಓಕೆ, ಸೊ ನೆಕ್ಸ್ಟ್ ಬಂತು ಬೇಲ್ಮೆಂಟ್ ಚಾಪ್ಟರ್ ಅಲ್ಲಿ ನೋಡಿ, ಸ್ಪೆಷಲ್ ಅಗ್ರಿಮೆಂಟ್ಸ್ ಅಂತ ಹೇಳ್ತೀವಲ್ಲ, ಬೇಲ್ಮೆಂಟ್ ಏನು? ಸ್ಪೆಷಲ್ ಕಾಂಟ್ರಾಕ್ಟ್ ಅಲ್ಲಿ ಬೇಲ್ಮೆಂಟ್ ಅಂತಂದ್ರೆ ಮಿಯರ್ ಡೆಲಿವರಿ ಆಫ್ ಗೂಡ್ಸ್ ಬೈ 1 ಪರ್ಸನ್ ಟು ಅನದರ್ ಪರ್ಸನ್. ಸೇಲ್ ಆಗಿರೋದಿಲ್ಲ, ಇಲ್ಲಿ ಜಸ್ಟ್ ಟ್ರಾನ್ಸ್ಫರ್ ಮಾಡಿರ್ತಾರೆ ಉಪಯೋಗಕ್ಕೆ. ಫಾರ್ ಸಮ್ ಪರ್ಪಸ್ ದ ಡೆಲಿವರಿ ಆಫ್ ಗೂಡ್ಸ್ ಆರ್ ಮೇಡ್ ಬೈ 1 ಪರ್ಸನ್ ಟು ಅನದರ್ ಪರ್ಸನ್. ಯಾರು ಟ್ರಾನ್ಸ್ಫರ್ ಮಾಡಿರ್ತಾನೆ ಅವನಿಗೆ ಬೇಲರ್ ಅಂತೀರಿ, ಯಾರು ರಿಸೀವ್ ಮಾಡ್ಕೊಂಡಿರ್ತಾನೆ ಅವನಿಗೆ ಬೇಲಿ ಅಂತ ಹೇಳ್ತೀವಿ. ಓಕೆ, ಸೊ ಅದಕ್ಕೆ ನೀವೇನು ನೋಡ್ಕೋಬೇಕು? ಬೇಲ್ಮೆಂಟ್ ಅಂದ್ರೆ ಏನು ಅಂತ ನೋಡ್ರಿ 2 ಮಾರ್ಕ್ಸ್ಗೆ. ಅಥವಾ ನಿಮ್ಗೆ ಹೂ ಈಸ್ ಬೇಲರ್ ಅಂತ ಬರ್ಬೋದು, ಅಥವಾ ಹೂ ಈಸ್ ಬೇಲಿ ಅಂತಾನು ಬರ್ಬೋದು. ನೆಕ್ಸ್ಟ್, ವಾಟ್ ಈಸ್ ಕಾಂಟ್ರಾಕ್ಟ್ ಆಫ್ ಇಂಡಮ್ನಿಟಿ ಅಂಡ್ ಗ್ಯಾರಂಟಿ. ಓಕೆ, ಸೊ ಕಾಂಟ್ರಾಕ್ಟ್ ಆಫ್ ಇಂಡಮ್ನಿಟಿ ಅಂದ್ರೆ ಏನು ಮತ್ತೆ ಗ್ಯಾರಂಟಿ ಅಂದ್ರೆ ಏನು ಅದನ್ನ ನೋಡ್ಕೊರಿ. ಇದೇ 5 ಮಾರ್ಕ್ಸ್ಗೆ ಡಿಫ್ರೆನ್ಸ್ ಬಿಟ್ವೀನ್ ಅಂತಾನು ಬರ್ಬೋದು. ಇಂಡಮ್ನಿಟಿ ಈಸ್ ಮೆಂಟ್ ಫಾರ್, ಏನಕ್ಕೆ ಬರುತ್ತೆ ಇಂಡಮ್ನಿಟಿ ಅಂದ್ರೆ ನಷ್ಟ ಭರ್ತಿ ಮಾಡಿಕೊಡುವಂತಹ ಕಾಂಟ್ರಾಕ್ಟ್ಗಳಿಗೆ ಇಂಡಮ್ನಿಟಿ ಅಂತ ಹೇಳ್ತೀವಿ. ಓಕೆ, ಸೊ ಇನ್ಶೂರೆನ್ಸ್ ಎಲ್ಲ ಇರುತ್ತಲ್ಲ, ಇಂಡಮ್ನಿಟಿ ಅಗ್ರಿಮೆಂಟೇ ಆಗಿರುತ್ತೆ ಅಲ್ಲಿ, ರೈಟ್? ಸೊ ಇಲ್ಲಿ ಗ್ಯಾರಂಟಿನಲ್ಲಿ ಸಾಲ ಪಡೆದುಕೊಳ್ಬೇಕಾದ್ರೆ ಓಕೆ, ಸೊ ಶ್ಯೂರಿಟಿ ಕೊಡಬೇಕಾಗುತ್ತಲ್ಲ, ಸಾಲಕ್ಕೆ ಗ್ಯಾರಂಟಿ ಕೊಡಬೇಕಲ್ಲ, ಅದಕ್ಕೆ ಇಲ್ಲಿ ಇಂಡಮ್ನಿಟಿನಲ್ಲಿ 2 ಪಾರ್ಟಿ ಇರ್ತಾರೆ, ಗ್ಯಾರಂಟಿನಲ್ಲಿ 3 ಜನ ಇರ್ತಾರೆ. ಇಂಡಮ್ನಿಫೈಯರ್ ಅಂಡ್ ಇಂಡಮ್ನಿಫೈಡ್ ಅಥವಾ ಇಂಡಮ್ನಿಟಿ ಹೋಲ್ಡರ್ ಅಂತ ಹೇಳ್ತೀವಿ. ಗ್ಯಾರಂಟಿನಲ್ಲಿ ಪ್ರಿನ್ಸಿಪಲ್ ಡೆಟರ್, ಕ್ರೆಡಿಟರ್ ಅಂಡ್ ಶ್ಯೂರಿಟಿ. ಸೊ ಇದನ್ನ ಮೀನಿಂಗ್ ನೋಡ್ಕೊರಿ. ಓಕೆ, ಅಥವಾ ನಿಮ್ ಕ್ವಶನ್ ಏನ್ ಬರ್ಬೋದು? ಹೂ ಇಸ್ ಶ್ಯೂರಿಟಿ, ಹೂ ಇಸ್ ಡೆಟರ್, ಹೂ ಇಸ್ ಕ್ರೆಡಿಟರ್ ಅಂತ ಬರ್ಬೋದು. ಓಕೆ, ಶ್ಯೂರಿಟಿ ಇಸ್ ಮೋಸ್ಟ್ ಕಾಮನ್ಲಿ ಆಸ್ಕ್ ಕ್ವೆಶನ್. ಸೊ ಶ್ಯೂರಿಟಿ ಅಂದ್ರೆ ಯಾರು ಅಂತಾನು ಕೇಳ್ಬೋದು. ನೆಕ್ಸ್ಟ್ ಬಂತು ವಾಟ್ ಈಸ್ ಕಾಸಿ ಕಾಂಟ್ರಾಕ್ಟ್. ನೋಡ್ರಿ, ಇವು ಹೇಳಲಿಕ್ಕೆ ಕಾಂಟ್ರಾಕ್ಟ್ಗಳೇ ಲೀಗಲಿ ಕಾಂಟ್ರಾಕ್ಟ್ಗಳಲ್ಲ, ಬಟ್ ನಮಗೆ ನಮ್ಮ ಮೇಲೆ ಲಾ ಇಂಪೋಸ್ ಮಾಡಿರುತ್ತೆ, ಏನು ಆಬ್ಲಿಗೇಷನ್ ಇಂಪೋಸ್ ಮಾಡಿರುತ್ತೆ ಅಂತ ಎಲ್ಲ ಕಾಂಟ್ರಾಕ್ಟ್ಗಳಿಗೆ ಕಾಸಿ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆನೂ ಡಿಸ್ಕಷನ್ಸ್ ಆಲ್ರೆಡಿ ನಾವು ಮಾಡಿದ್ದೀವಿ. ಕಾಸಿ ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತ ಸ್ವಲ್ಪ ಮೀನಿಂಗ್ ನೋಡ್ಕೊಂಡ್ಬಿಟ್ರಿ ಸಾಕು, ಒಂದು ಎಕ್ಸಾಂಪಲ್ ಬರೆದ್ರು ಬರುತ್ತಲ್ಲಿ. ಓಕೆ, ನೆಕ್ಸ್ಟ್ ಬಂತು ವಾಟ್ ಈಸ್ ದ ಕಾಂಟ್ರಾಕ್ಟ್ ಆಫ್ ಸೇಲ್ ಆಫ್ ಗುಡ್ಸ್.
ನೋಡ್ರಿ, ಸೇಲ್ ಆಫ್ ಗೂಡ್ಸ್ ಸಪರೇಟ್ ಚಾಪ್ಟರ್ ಇದೆ ನಿಮಗೆ. ಕಾಂಟ್ರಾಕ್ಟ್ ಆಫ್ ಸೇಲ್ ಆಫ್ ಗೂಡ್ಸ್, ಗೂಡ್ಸ್ನಲ್ಲಿ ಏನೇನು ಬರ್ತಾವ, ಮತ್ತೆ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂದ್ರೆ ಏನು, ಏನೇನು ಟ್ರಾನ್ಸ್ಫರ್ ಆಗ್ಬೇಕು, ಸೆಲ್ಲರ್ ಕಡೆಯಿಂದ ಬೈಯರ್ಗೆ ಏನೇನು ಹೋಗ್ಬೇಕು, ಓನರ್ಶಿಪ್ ರೈಟ್ಸ್ ಟ್ರಾನ್ಸ್ಫರ್ ಆಗಬೇಕು, ಮತ್ತೆ ಪೊಸೆಷನ್ ಆಫ್ ದ ಗೂಡ್ಸ್ ಟ್ರಾನ್ಸ್ಫರ್ ಆಗಬೇಕು, ಮತ್ತೆ ಪ್ರೈಸ್ ಅಲ್ಲಿ ಡಿಟರ್ಮೈನ್ಡ್ ಪ್ರೈಸ್ ಇರುತ್ತೆ, ಅದು ಎಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ ಇಬ್ರು. ಸೊ ಕಾಂಟ್ರಾಕ್ಟ್ ಆಫ್ ಸೇಲ್ ಅಲ್ಲಿ ಬೈಯರ್ ಮತ್ತೆ ಸೆಲ್ಲರ್ ನಡುವ ಗೂಡ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಏನೇನಿದೆ ಅಂತ ಹೇಳಿ ಅದನ್ನ ಮೀನಿಂಗ್ ಅನ್ನು ನೋಡ್ಕೊರಿ, ಅಥವಾ ಡಿಫೈನ್ ಅಂತ ಇದ್ರೆ ಡೆಫಿನೇಷನ್ ಬೈಪಟ್ ಮಾಡ್ಕೊರಿ. ನೆಕ್ಸ್ಟ್, ಹೂ ಇಸ್ ಅನ್ಪೇಯ್ಡ್ ಸೆಲ್ಲರ್, ನಿನ್ನೆನು ಡಿಸ್ಕಷನ್ ಆಗಿದೆ, ಅಂದ್ರೆ ಅರ್ಲಿಯರ್ ಸ್ಲೈಡಲ್ಲಿ ಅರ್ಲಿಯರ್ ವಿಡಿಯೋದಲ್ಲಿ ಡಿಸ್ಕಷನ್ ಆಗಿದೆ. ಅನ್ಪೇಯ್ಡ್ ಸೆಲ್ಲರ್ ಅಂದ್ರೆ ಯಾರಂದ್ರೆ ಇವನೊಬ್ಬ ಸೆಲ್ಲರ್ ಯಾರಿಗೆ ಹಣ ಬಂದಿಲ್ಲ, ಪೂರ್ತಿ ಹಣನಾರ ಬಂದಿಲ್ಲ ಅಥವಾ ಪಾರ್ಟಲ್ಲಿ ಯಾರ ಬಂದಿಲ್ಲ ಅಂತ. ಸೊ ಟೋಟಲ್ ನಿಮಗೆ 15 ಕ್ವೆಶನ್ಸ್ ಕೊಡ್ತೀನಿ, ಇದ್ರೊಳಗೆ ಒಂದು 5 ಕ್ವೆಶನ್ಸ್ ಆರಾಮ್ಸೆ ಕ್ಲಿಕ್ ಆಗಬಹುದು ಅಂತ ನನ್ನ ಇಮ್ಯಾಜಿನೇಷನ್. ಓಕೆ, as per my experience, I have set all these questions for you people, okay, to help. ಇಷ್ಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳೋದಿಲ್ಲ, ಇನ್ನು ಜಾಸ್ತಿನೂ ಓದ್ಕೊರಿ, ಬಟ್ ಮೋಸ್ಟ್ ಪ್ರೊಬ್ಯಾಬಲ್ ಕ್ವೆಶನ್ಸ್ ಮೇಲಿನ ಮೇಲೆ ಕೇಳುವಂಥ ಕ್ವೆಶನ್ಸ್ ಇವು. ಓಕೆ, ನೆಕ್ಸ್ಟ್, ಹೂ ಈಸ್ ಅನ್ ಏಜೆಂಟ್ ಆರ್ ಪ್ರಿನ್ಸಿಪಲ್. ನೋಡ್ರಿ, ಏಜೆಂಟ್ ಅಂದ್ರೆ ಯಾರಂತಾರೆ ಬರ್ಬೋದು, ಅಥವಾ ಪ್ರಿನ್ಸಿಪಲ್ ಅಂತಾನೆ. ಲಾ ಆಫ್ ಏಜೆನ್ಸಿ ಅಂತ ಒಂದು ಚಾಪ್ಟರ್ ಇದೆ ನಿಮಗೆ, ಪಾರ್ಟ್ ಇದೆ, ಅದರಲ್ಲಿ ಏಜೆಂಟ್ ಬರ್ತಾನೆ ಮತ್ತೆ ಪ್ರಿನ್ಸಿಪಲ್ ಬರ್ತಾರೆ. ಇವರಿಬ್ಬರು ಮೀನಿಂಗ್ ಅನ್ನ ನೋಡ್ಕೊರಿ. ಡಿಫೈನ್ ಪಾರ್ಟ್ನರ್ಶಿಪ್, ಸೊ ಪಾರ್ಟ್ನರ್ಶಿಪ್ ಆಕ್ಟ್ ಕೂಡ ನಿಮಗೆ ಒಂದು ಪಾರ್ಟ್ ಆಫ್ ದ ಸಿಲೆಬಸ್ ಇದೆ. ಪಾರ್ಟ್ನರ್ಶಿಪ್ನ ನೀವು ಡೆಫಿನಿಷನ್ನ ಬೈಪಟ್ ಮಾಡ್ಕೊಂಡ್ರೆ, ಹಾಗೆ ಕೊಟ್ಟರೆ ಮೀನಿಂಗ್ ಹಾಕ್ರಿ. ಡೆಫಿನಿಷನ್ ಅಂದರೆ ಅಕಾರ್ಡಿಂಗ್ ಟು ಸೆಕ್ಷನ್ ಹಾಕಿಬಿಟ್ಟು ಪಾರ್ಟ್ನರ್ಶಿಪ್ ಆಕ್ಟ್ ಅಂತ ಬರೆದು 1932 ಅಂತ ಹಾಕಿ ಪಾರ್ಟ್ನರ್ಶಿಪ್ಪನ್ನು ಡಿಫೈನ್ ಮಾಡ್ರಿ. ಅಥವಾ ಯು ಮೇ ಗೆಟ್ ಅ ಕ್ವೆಶನ್, ವಾಟ್ ಈಸ್ ಡಿಸಲ್ಯೂಷನ್ ಆಫ್ ಫರ್ಮ್. ಸೊ ಡಿಸಾಲ್ವ್ ಮಾಡುವುದಂದ್ರೆ ಏನು, ಫರ್ಮ್ನ ಡಿಸಾಲ್ವ್ ಮಾಡೋದು, ಕ್ಲೋಸ್ ಮಾಡೋದು, ವೈಂಡ್ ಅಪ್ ಮಾಡೋದಂದ್ರೆ ಏನು ಅಂತ. ನೆಕ್ಸ್ಟ್ ನಿಮಗೆ IT ಆಕ್ಟ್ ಅನ್ನು ಇದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟನ್ನು ಇದೆ. ಅದಕ್ಕೆ ವಾಟ್ ಈಸ್ ಸೈಬರ್ ಕ್ರೈಮ್ ಅಂತ ಕ್ವೆಶನ್ ಬರ್ಬೋದು, ಅಥವಾ ವಾಟ್ ಈಸ್ ಸೈಬರ್ ಲಾ ಅಂತ ಕ್ವೆಶನ್ ಬರ್ಬೋದು, ಆರ್ ವಾಟ್ ಈಸ್ ಡಿಜಿಟಲ್ ಸಿಗ್ನೇಚರ್ ಅಂತಾನು ಬರ್ಬೋದು. ಓಕೆ, ಸೊ ಸೈಬರ್ ಕ್ರೈಮು ಸೈಬರ್ ಲಾ ಎರಡು ಒಂದ ಅಲ್ರಿ, ಇದು ಕ್ರೈಮ್, ಓಕೆ, ಅಪರಾಧ ಆಗಿರುತ್ತೆ ಇಲ್ಲಿ. ಸೊ ಸೈಬರ್ ಅಪರಾಧ ಆನ್ಲೈನ್ ಆಗುವಂಥದ್ದು ಏನಿದೆ ಅಲ್ಲ, ಅದ್ರ ಮೀನಿಂಗ್ ಅನ್ನ ಬರೀರಿ. ಸೈಬರ್ ಲಾ ಅಂದ್ರೆ ಈ ರೀತಿ ಕ್ರೈಮ್ ಆಗಬಾರ್ದು ಅಂತ ತಡೆಗಟ್ಟಕ್ಕೆ ಮಾಡಿರುವಂತಹ ಕಾಯ್ದೆಗಳ, ಅದಕ್ಕೆ ಸೈಬರ್ ಲಾಸ್ ಅಂತ ಹೇಳ್ತೀವಿ. ಓಕೆ, ವಾಟ್ ಈಸ್ ಡಿಜಿಟಲ್ ಸಿಗ್ನೇಚರ್, ಆನ್ಲೈನ್ ಟ್ರಾನ್ಸಾಕ್ಷನ್ ಈಸಿ ಆಗಲಿ, ಅಥೆಂಟಿಕೇಶನ್ ಕೊಡಬೇಕಲ್ಲ, ಅದಕ್ಕೆ ಡಿಜಿಟಲ್, ಇಟ್ ಈಸ್ ಅ ಸಿಗ್ನೇಚರ್ ವಿಚ್ ಅಥೆಂಟಿಕೇಟ್ಸ್ ದ ಆನ್ಲೈನ್ ಟ್ರಾನ್ಸಾಕ್ಷನ್ಸ್. ಓಕೆ, ಸೊ ಅದಕ್ಕೆ ನೀವು ಡಿಜಿಟಲ್ ಸಿಗ್ನೇಚರ್ ಅಂದ್ರೆ ಏನು ಅಂತಾನು ನೋಡ್ಕೊರಿ. ವಾಟ್ ಈಸ್ RTI, ರೈಟ್ ಟು ಇನ್ಫಾರ್ಮೇಶನ್ ಅನ್ನೋದು RTI. ಓಕೆ, RTI ಆಕ್ಟ್ ಕೂಡ ಇಲ್ಲಿ ಪಾರ್ಟ್ ಆಗಿ ನಿಮ್ಗೆ ಕವರ್ ಆಗುತ್ತೆ. ವಾಟ್ ಈಸ್ RTI ಅಂತಂದಾಗ ಅದನ್ನು ನೋಡ್ಕೊರಿ. ವಾಟ್ ಈಸ್ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್, ನೋಡ್ರಿ, ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಗೆ ಎಕ್ಸಾಂಪಲ್ ಬೆಸ್ಟ್ ಯಾವುದು ಅಂತ ಹೇಳಿದ್ದೆ, ಇನ್ಸೂರೆನ್ಸ್